ದೇಶಾದ್ಯಂತ ಪ್ರೇಕ್ಷಕರು ಕಾಂತಾರ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ರು. ಈ ಸಿನಿಮಾದ ನೆನಪು ಇನ್ನೂ ಮಾಸಿಲ್ಲ. ಆದರೆ ರಿಷಬ್ ಶೆಟ್ಟಿಯ ಪ್ರೀಕ್ವೆಲ್ ಕೂಡ ಅಷ್ಟೇ ಸದ್ದು ಮಾಡುತ್ತಾ ಗೊತ್ತಿಲ್ಲ. ಕಾಂತಾರ ಚಾಪ್ಟರ್ 1 ಪ್ರೇಕ್ಷಕರ ಮುಂದೆ ಒಂದಿಷ್ಟು ಅದ್ಭುತ ಸಂಗತಿಗಳನ್ನ ಇಟ್ಕೊಂಡು ತೆರೆ ಮೇಲೆ ಬರೋದಂತೂ ಗ್ಯಾರಂಟಿ. ರಿಷಬ್ ಶೆಟ್ಟಿಯನ್ನ ಮಾಸ್ ಅವತಾರದಲ್ಲಿ ನೋಡಬಹುದು. ರಿಷಬ್ ಶೆಟ್ಟಿಯ ಕಾಂತಾರ ಕೇವಲ ಬಾಕ್ಸ್ ಆಫೀಸ್ ನಲ್ಲಷ್ಟೇ ಸದ್ದು ಮಾಡಲಿಲ್ಲ, ಕಂಟೆಂಟ್ ವಿಷಯದಲ್ಲೂ ಭಾರಿ ಸದ್ದು ಮಾಡಿತ್ತು. ರಿಷಬ್ ಶೆಟ್ಟಿಯನ್ನು ಸಾಮಾನ್ಯ ಕನ್ನಡದ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಕಾಂತಾರ ತೆರೆ ಕಂಡ ದಿನದಿಂದಲೂ ಮತ್ತೊಂದು ಕಾಂತಾರಕ್ಕಾಗಿ ಪ್ರೇಕ್ಷಕರು ಎದುರು ನೋಡ್ತಿದ್ದಾರೆ. ರಿಷಬ್ ಶೆಟ್ಟಿ ಮತ್ತು ತಂಡ ಬಿಡುಬಿಲ್ಲದೆ ಕೆಲಸ ಮಾಡ್ತಾ ಇದೆ. ಈ ಗ್ಯಾಪ್ನಲ್ಲಿ ಕಾಂತಾರ ಚಾಪ್ಟರ್ 1 ಹೊಸ ಇತಿಹಾಸ ಸೃಷ್ಟಿಸುತ್ತೆ ಅನ್ನೋ ಅಭಿಪ್ರಾಯಗಳು ಓಡಾಡ್ತಿವೆ. ಹೌದು, ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ದುಬಾರಿ ಮೊತ್ತಕ್ಕೆ ಡಿಜಿಟಲ್ ಹಕ್ಕುಗಳನ್ನ ಖರೀದಿ ಮಾಡಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಹಾಗಿದ್ರೆ ಕಾಂತಾರ ಪ್ರೀಕ್ವೆಲ್ ಪ್ರೈಮ್ ವಿಡಿಯೋಗೆ ಸೇಲ್ ಆಗಿದ್ದು ಎಷ್ಟು ಮೊತ್ತಕ್ಕೆ? ಅಷ್ಟು ದೊಡ್ಡ ಮೊತ್ತ ಕೊಟ್ಟು ಸಿನಿಮಾ ಖರೀದಿಸುವಂತದ್ದು ಏನಿತ್ತು ಅನ್ನೋದನ್ನ ನೋಡೋದಾದ್ರೆ, ರಿಷಬ್ ಶೆಟ್ಟಿ ಅಂದಾಜು 20 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಕಾಂತಾರ ಸಿನಿಮಾ ನಿರ್ಮಾಣ ಮಾಡಿದ್ರು. ಅದು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಸದ್ದು ಮಾಡುತ್ತೆ ಅನ್ನೋ ಚಿಕ್ಕದೊಂದು ಸುಳಿವು ಸಹ ಇರಲಿಲ್ಲ. ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಕಾಂತಾರ ದೇಶದಾದ್ಯಂತ ಸದ್ದು ಮಾಡೋದಕ್ಕೆ ಶುರು ಮಾಡಿತ್ತು. ಎಲ್ಲಾ ಭಾಷೆಯ ಜನರು ಮುಗಿಬೆದ್ದು ಸಿನಿಮಾ ನೋಡಿದ್ರು. ಚಿಕ್ಕ ಬಜೆಟ್ ನಲ್ಲಿ ನಿರ್ಮಾಣಗೊಂಡಿದ್ದ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲೂ 400 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ರಿಷಬ್ ಶೆಟ್ಟಿಯನ್ನ ರಾತ್ರೋರಾತ್ರಿ ಸ್ಟಾರ್ ಮಟ್ಟಕ್ಕೆ ಏರಿಸಿತ್ತು. ಈ ಮಟ್ಟಕ್ಕೆ ಸದ್ದು ಮಾಡಿದ ಸಿನಿಮಾದ ಪ್ರೀಕ್ವೆಲ್ ನಿರ್ಮಾಣ ಆಗ್ತಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಜೊತೆಗೆ ನಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ಮತ್ತೊಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಸಾರಿ ಹೇಳ್ತಿದೆ. ರಿಷಬ್ ಶೆಟ್ಟಿ ಮಾಸ್ ಅವತಾರದಲ್ಲಿ ಪ್ರೇಕ್ಷಕರ ಮುಂದೆ ಅಕ್ಟೋಬರ್ 2ನೇ ತಾರೀಕಿನಂದು ಪ್ರತ್ಯಕ್ಷ ಆಗಲಿದ್ದಾರೆ. ಕಾಂತಾರ ಚಾಪ್ಟರ್ 1 ಶುರುವಾದಾಗಿನಿಂದ ಒಂದರ ಮೇಲೊಂದು ವಿಘ್ನಗಳೇ ಎದುರಾಗ್ತಾ ಇತ್ತು. ಆದರೆ ಇದೀಗ OTT ಈ ಸಿನಿಮಾವನ್ನ ದೊಡ್ಡ ಮೊತ್ತಕ್ಕೆ ಖರೀದಿಸಿದೆ ಅನ್ನೋದು ರಿಲ್ಯಾಕ್ಸ್ ವಿಚಾರ. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜೈ ಹನುಮಾನ್ ಸಿನಿಮಾಗಳನ್ನ ಸಹ ರಿಷಬ್ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಕಾಂತಾರ ಚಾಪ್ಟರ್ 1 ಮುಗಿಸುವ ಆತುರದಲ್ಲೋ ಏನೋ ಮೇಲಿಂದ ಮೇಲೆ ಎಡವಟ್ಟು ಮಾಡಿಕೊಳ್ಳುತ್ತಲೇ ಇದ್ದಾರೆ. ಹೌದು, ಕೆಲ ದಿನಗಳ ಹಿಂದೆ ಮುದೂರಿನಲ್ಲಿ ಚಿತ್ರೀಕರಣ ಮುಗಿಸಿ ಕಲಾವಿದರು ಕೊಲ್ಲೂರಿಗೆ ಹೋಗ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿ ಸಿನಿಮಾ ಕಲಾವಿದರಿದ್ದ ಬಸ್ ಪಲ್ಟಿಯಾಗಿ 6 ಮಂದಿ ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿತ್ತು. ಮಾತ್ರವಲ್ಲದೆ ಅರಣ್ಯ ಜಾಗದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡ್ತಾ ಇರುವ ಆರೋಪ ತಂಡದ ಮೇಲೆ ಬಂದಿತ್ತು. ಸಿನಿಮಾ ತಂಡದ ವಿರುದ್ಧ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ರು. ಅನುಮತಿ ಪಡೆಯದೆ ಶೂಟಿಂಗ್ ನಡೆಸಿದ್ದಕ್ಕೆ ಕಾಂತಾರ ತಂಡದವರಿಗೆ 50,000 ರೂಪಾಯಿ ದಂಡ ಕೂಡ ಹಾಕಲಾಗಿತ್ತು. ಇನ್ನು ಹೇಳಿ ಕೇಳಿ ಕಾಂತಾರ ಚಿತ್ರವು ದೈವ ಹಾಗೂ ದೈವಾರಾಧನೆಗೆ ಸಂಬಂಧಿಸಿದ ಕಥಾಹಂದರ ಹೊಂದಿರೋ ಸಿನಿಮಾ. ಚಿತ್ರ ಬಿಡುಗಡೆಗೊಂಡ ಬಳಿಕ ಹಲವು ಕಡೆ ದೈವದ ವೇಷವನ್ನ ಅಸಭ್ಯವಾಗಿ ತೊಟ್ಟು ಅಭಿಮಾನಿಗಳು ನರ್ತಿಸಿ ದೈವಕ್ಕೆ ಅಪಮಾನ ಮಾಡ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದ್ವು. ಚಿತ್ರತಂಡವು ಚಿತ್ರೀಕರಣ ನಡೆಸುವ ಸಂದರ್ಭಗಳಲ್ಲಿ ಹಲವು ವಿಘ್ನಗಳು ಎದುರಾಗ್ತಿದ್ದನ್ನ ನೋಡಿದ್ರೆ ಇದು ದೈವದ ಕೋಪವಿರಬೇಕು, ಇಲ್ಲ ದೈವ ನರ್ತಕರ ಶಾಪವಿರಬೇಕು ಎಂಬ ಗುಮಾನಿಗಳು ಶುರುವಾಗಿದ್ವು. ಇವೆಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಿಷಬ್ ಚಿತ್ರ ಮುಗಿಸೋ ಆತುರದಲ್ಲಿದ್ದಾರೆ. ಕಾಂತಾರ ಸಿನಿಮಾ ಹಿಟ್ ಆದ ಬಳಿಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ಇನ್ನು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಅಷ್ಟಕ್ಕೂ ಯುದ್ಧ ಸನ್ನಿವೇಶವೊಂದಕ್ಕೆ ರಿಷಬ್ ಶೆಟ್ಟಿ 4-5 ವಿದ್ಯೆಗಳನ್ನ ಕಲಿತಿದ್ದಾರೆ ಎಂದು ಸಹ ವರದಿಯಾಗಿದೆ. ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1ಗಾಗಿ ದುಬಾರಿ ಯುದ್ಧ ಸನ್ನಿವೇಶವನ್ನ ಶೂಟಿಂಗ್ ಮಾಡ್ತಿದ್ದಾರೆ. ಈ ದೃಶ್ಯಕ್ಕಾಗಿ ರಿಷಬ್ ಶೆಟ್ಟಿ ಕುದುರೆ ಸವಾರಿ, ಕಲರಿ ಪೈಟು, ಕತ್ತಿ ವರಸೆಯನ್ನ ಕಲಿತಿದ್ದಾರೆ. ಹಲವು ತಿಂಗಳುಗಳಿಂದ ಈ ವಿದ್ಯೆಯನ್ನ ಕಲಿತು ಯುದ್ಧದ ಸನ್ನಿವೇಶದಲ್ಲಿ ಭಾಗವಹಿಸಿದ್ದಾರೆ ಎಂದು ವರದಿಯಾಗಿತ್ತು. ಹಾಗೆ ಕೇರಳದ ಈ ಸಮರ ಕಲೆಗಳಿಗೂ ಕಾಂತಾರ ಸಿನಿಮಾ ಏನು ಸಂಬಂಧ ಅನ್ನೋ ಕುತೂಹಲ ಈಗಾಗಲೇ ಹುಟ್ಟಿಕೊಂಡಿದೆ. ಇನ್ನು ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವ ಕಾಂತಾರ ಚಾಪ್ಟರ್ 1 OTT ಹಕ್ಕುಗಳು ಕೂಡ ಮಾರಾಟ ಆಗಿದೆ. ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಗಳ OTT ಹಕ್ಕುಗಳನ್ನ ಸುಮಾರು 125 ಕೋಟಿ ರೂಪಾಯಿಗೆ ಅಮೆಜಾನ್ ಪ್ರೈಮ್ ವಿಡಿಯೋ ಖರೀದಿ ಮಾಡಿದೆ ಎಂದು ವರದಿಯಾಗಿದೆ. ಹೊಂಬಾಳೆ ಫಿಲ್ಮ್ಸ್ ಬಿಡುಗಡೆ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಜಾಕ್ಪಾಟ್ ಹೊಡೆದಿದ್ದು, ಇದೇ ಅಕ್ಟೋಬರ್ 2ರ ಬಳಿಕ ಬಾಕ್ಸ್ ಆಫೀಸ್ನಲ್ಲಿ ಯಾವ ಮಟ್ಟಕ್ಕೆ ಸದ್ದು ಮಾಡುತ್ತೆ ಅನ್ನೋ ಕುತೂಹಲವಿದೆ.